ನೈನಿಕಾ, ನಿಂಗೆ ಯಾವ ಕತೆ ಇಷ್ಟ? ಕಾಕಕ್ಕ ಕಾಗಕ್ಕ ಗುಬ್ಬಕ್ಕನ ಕತೆ ಇಷ್ಟನಾ? ಯಾಕೆ ಗೊತ್ತಾ ಇಷ್ಟ ನಿಂಗೆ? ಅಲ್ಲಿ ಕಾಗಕ್ಕ ಗುಬ್ಬಕ್ಕ ಇಬ್ಬರು ಕ್ಲೋಸ್ ಫ್ರೆಂಡ್ಸ್, ತುಂಬ ಒಳ್ಳೆ ಸ್ನೇಹಿತರಾಗಿರ್ತಾರೆ ಅಲ್ವಾ? ನಿಂಗೆ ಯಾರು ಒಳ್ಳೆ ಸ್ನೇಹಿತರು? ಕಾಗಕ್ಕ ಗುಬ್ಬಕ್ಕ ಅಲ್ಲ, ನಿನ್ನ ಸ್ಕೂಲಲ್ಲಿ ಶಾಲೆಯಲ್ಲಿ ಯಾರು ನಿಂಗೆ ಬೆಸ್ಟ್ ಫ್ರೆಂಡು? ಮಾನ್ಯನಾ? ಹಾಗಾದರೆ ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳಲ್ವಾ? ಒಂದು ಊರಲ್ಲಿ ಕಾಗಕ್ಕ ಗುಬ್ಬಕ್ಕ ಅಂತ ಇಬ್ಬರು ಒಳ್ಳೆ ಸ್ನೇಹಿತರಾಗಿರ್ತಾರೆ. ಇಬ್ಬರು ಜಗಳನೇ ಆಡಲ್ಲ, ಯಾವಾಗಲೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಒಟ್ಟಿಗೆ ಆಟ ಆಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಏನು ಮಾಡ್ತಾರೆ, ಇಬ್ಬರು ಮಾತಾಡ್ಕೋತಾರೆ. ಕಾಗಕ್ಕ ಗುಬ್ಬಕ್ಕ ಇಬ್ಬರು ಮಾತಾಡ್ಕೊಂಡು ಏನು ಮಾಡ್ತಾರೆ, ಇಬ್ಬರು ಒಂದು ಚೀಲ ಇಟ್ಕೊಂಡು ಒಂದು ತರಕಾರಿ ಮಾರುಕಟ್ಟೆಗೆ ಹೋಗ್ತಾರೆ. ತರಕಾರಿ ಮಾರುಕಟ್ಟೆಗೆ ಹೋಗ್ಬಿಟ್ಟು ಏನೇನು ತರಕಾರಿಗಳು ತಗೋತಾರೆ ಗೊತ್ತಾ? ಅವರು ಮೆಣಸಿನ್ಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಆಮೇಲೆ ಟೊಮ್ಯಾಟೊ, ಕ್ಯಾಬೇಜ್ ಎಲ್ಲ ತಗೋತಾರೆ. ಏನೇನು ಬೇಕು, ಸೌತೆಕಾಯಿ, ಸೊಪ್ಪು ಎಲ್ಲ ತಗೊಂಡ್ತಾರೆ. ಸ್ವಲ್ಪ ಮುಂದೆ ಹೋಗ್ತಾರೆ, ಅಲ್ಲಿ ಹಣ್ಣಿನ ಅಂಗಡಿ ನೋಡ್ತಾರೆ. ಹಣ್ಣಂದರೆ ಇಬ್ಬರಿಗೂ ತುಂಬ ಇಷ್ಟ. ಹಣ್ಣು ಯಾಕೆ ತಿನ್ಬೇಕು ಗೊತ್ತಾ? ಹಣ್ಣು ತಿಂದರೆ ತುಂಬ ಶಕ್ತಿ ಬರುತ್ತೆ, ಅದರಲ್ಲಿ ವಿಟಮಿನ್ ಎಲ್ಲ ಇರುತ್ತೆ. ಎಲ್ಲ ತಿಂದರೆ ನಾವು ಫುಲ್ಲು ಶಕ್ತಿಯಾಗಿ ಚೆನ್ನಾಗಿ ಆಟ ಆಡ್ಬೋದು, ಚೆನ್ನಾಗಿ ಓದ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಇಬ್ಬರು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತಿನ್ನಕ್ಕೆ ಅಂತ ಹಣ್ಣುಗಳು ತಗೋತಾರೆ. ಯಾವ್ಯಾವ ಹಣ್ಣು ಅಂತಂದರೆ ಆ್ಯಪಲ್, ಚೆರಿ, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಎಲ್ಲ ತಗೋತಾರೆ. ತಗೊಂಡ್ಬಿಟ್ಟು ಏನು ಮಾಡ್ತಾರೆ, ಇಬ್ಬರು ಕೂಡ್ಕೊಂಡು ಮನೆಗೆ ಹೋಗೋಣ. ಪೊಮಗ್ರನೇಟ್ನ ಕನ್ನಡದಲ್ಲಿ ಏನಂತಾರೆ? ದಾಳಿಂಬೆ ಹಣ್ಣು ಅಂತಾರೆ. ಅವೆಲ್ಲ ತಗೊಂಡ್ಬಿಟ್ಟು ಹೊರಡೋಣ ಇನ್ನೇನು ಅಂತ ಹೊರಡ್ತಾರೆ. ಜೋರಾಗಿ ಮಳೆ ಬಿದ್ದುಬಿಡುತ್ತೆ. ಮಳೆ ಬಿದ್ದ ಕೂಡಲೇ ಅಯ್ಯೋ ಹೆಂಗಪ್ಪ ಮನೆಗೆ ಹೋಗೋದು ಅಂತ ಚಿಂತೆ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಸ್ವಲ್ಪ ಹೊತ್ತಿಗೆ ಮಳೆ ನಿಂತ್ಕೊಂಡ್ಬಿಡತ್ತೆ. ನಿಂತ ಕೂಡಲೇ ಏನು ಮಾಡ್ತಾರೆ, ಇಬ್ಬರು ಬೇಗ ಬೇಗ ಹೋಗಿ ಮನೆ ತಲುಪ್ಕೊಂಬಿಡೋಣ ಅಂತ ಹೇಳಿ ಇಬ್ಬರು ಹೊರಡ್ತಾರೆ. ಹೋದ್ಮೇಲೆ ಅಲ್ಲಿ ಕಾಗಕ್ಕ ಅವಳ ಜಾಗದಲ್ಲಿ ನಿಂತ್ಕೋತಾಳೆ. ನೋಡ್ತಾಳೆ, ಮನೆ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ ಮಳೆಗೆ. ಆಮೇಲೆ ಏನು ಮಾಡ್ತಾಳೆ, ಅಯ್ಯೋ ನಾನು ಎಲ್ಲಿರೋದಮ್ಮ ನಾನು ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಆಮೇಲೆ ಏನು ಮಾಡ್ತಾಳೆ, ಅಯ್ಯೋ ನನ್ನ ಗುಬ್ಬಕ್ಕ ಅಂತೇಳಿ ಒಳ್ಳೆ ಸ್ನೇಹಿತ ಇದ್ದಾಳಲ್ಲ, ಅವಳ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟು ಮಲ್ಕೊಂಬಿಡೋಣ ಅಲ್ಲಿ ಅಂತೇಳಿ ಹೋಗ್ತಾಳೆ. ಅವಾಗ ಬಂದ್ಬಿಟ್ಟು ಗುಬ್ಬಕ್ಕ ಗುಬ್ಬಕ್ಕ ಬಾಗ್ಲ ತೆಗಿ ಅಂತಾಳಂತೆ. ಇಲ್ಲ ಕಾಗಕ್ಕ, ಯಾಕೆ ಇಷ್ಟೊತ್ತಲ್ಲಿ ಬಂದಿರೋದು ನೀನು? ನಾನು ಇವಾಗ ಮಕ್ಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಗೊತ್ತಾ ನಿನಗೆ ಅಂತ ಹೇಳ್ತಾಳೆ. ಸರಿ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಂದ್ಬಿಟ್ಟು ಗುಬ್ಬಕ್ಕ ಗುಬ್ಬಕ್ಕ ಬಾಗ್ಲ ತೆಗಿ ಅಂತಾಳಂತೆ. ಅಯ್ಯೋ ಇಲ್ಲ ಕಾಗಕ್ಕ, ನಾನು ಮಕ್ಕಳಿಗೆ ನಮ್ಮ ಯಜಮಾನ್ರಿಗೆ ಊಟ ಬಡಿಸ್ತಾ ಇದ್ದೀನಿ. ಹೌದಾ, ಸರಿ ಬಿಡು ಆಮೇಲೆ ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಬರ್ತಾಳಂತೆ. ಆಮೇಲೆ ಗುಬ್ಬಕ್ಕ ಗುಬ್ಬಕ್ಕ ಬಾಗ್ಲ ತೆಗಿ. ಅಯ್ಯೋ ಇಲ್ಲ ಕಾಗಕ್ಕ, ಸ್ವಲ್ಪ ಹೊತ್ತಿರು, ನನ್ನ ಮಕ್ಕಳನ್ನ ಮಲಗಿಸ್ತಾ ಇದ್ದೀನಿ. ಅಯ್ಯೋ ಹೌದಾ, ಸರಿ ಬಿಡು ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಮತ್ತೆ ಬರ್ತಾಳಂತೆ. ಅವಾಗ ಗುಬ್ಬಕ್ಕ ಗುಬ್ಬಕ್ಕ ಬಾಗ್ಲ ತೆಗಿ ಅಂತಾಳಂತೆ. ಅಂದ ಕೂಡಲೇ ಕದನ ತೆಗೆದ್ಬಿಟ್ಟು, ಬಾ ಕಾಗಕ್ಕ, ಯಾಕೆ ಏನು ಇಷ್ಟೊತ್ತಲ್ಲಿ ಬಂದಿದ್ಯಾ? ಗುಬ್ಬಕ್ಕ, ನಂದು ಮಳೆಯಿಂದ ಮನೆ ಸರ್ವನಾಶವಾಗೋಯ್ತು. ಅದಕ್ಕೆ ನಾನು ಇವತ್ತು ರಾತ್ರಿ ನಿಮ್ಮ ಮನೇಲಿ ಮಕ್ಕೊಂಬಿಟ್ಟು ಬೆಳಗ್ಗೆ ಬೇಗ ಎದ್ಬಿಟ್ಟು ನನ್ನ ಮನೆಗೆ ತಲುಪಿಬಿಡ್ಲಾ? ಸರಿ, ಹಾಗಾದರೆ ಇಲ್ಲೇ ಮಲ್ಕೋ. ಮೇಲ್ಗಡೆ ಒಂದು ಕೋಣೆ ಇದೆ, ಅಲ್ಲಿ ಹೋಗ್ಬಿಟ್ಟು ಮಲ್ಕೊಂಡು ಬೇಗ ಎದ್ದು ಹೋಗಬೇಕು, ಆಯಿತಾ? ಸರಿ ಕಾಗಕ್ಕ ಅಂತ ಹೇಳಿದ ಕೂಡಲೇ ಕಾಗಕ್ಕ ಏನು ಮಾಡ್ತಾಳೆ, ಮೇಲ್ಗಡೆ ಹೋಗಿ ಮಲ್ಕೊಂಡು ಬಿಡ್ತಾಳೆ. ಗುಬ್ಬಕ್ಕನು ಏನು ಮಾಡ್ತಾಳೆ, ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟಿರ್ತಾಳೆ, ಅವಳು ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಒಂದೇನೋ ಶಬ್ದ ಕೇಳಿಸ್ಬಿಡುತ್ತೆ. ಏನಂತ ಅಂದರೆ ಕಟುಂ 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 ಕುಟುಂ ಕಟುಂ ಕುಟುಂ ಅಂತ ಅಂದ್ಬಿಟ್ಟು ಕಾಗಕ್ಕ ಕಡಲೆಬೇಳೆ ತಿನ್ಕೋತ ಕುತ್ಕೊಂಡಿರ್ತಾಳೆ. ಯಾಕೆ ಅಂದರೆ ಆ ಕೋಣೆಯಲ್ಲಿ
ತುಂಬ ದವಸ ಧಾನ್ಯಗಳು ಹಾಕಿರ್ತಾರೆ. ಅಂದ್ಕೂಡಲೇ ಕೇಳ್ತಾಳೆ, ಯಾಕಕ್ಕ ಏನದು ಶಬ್ದ ಅಂತ ಕೇಳ್ತಾಳೆ. ಅಯ್ಯೋ ಏನಿಲ್ಲ ಗುಬ್ಬಕ್ಕ, ನಾನು ಅಡ್ಗೆ ತಿಂತಿದ್ದೀನಿ ಅಂತಾಳಂತೆ ಕಾಗಕ್ಕ. ಹೌದಾ, ಹಾಗಾದರೆ ಬೇಗ ತಿಂದು ಮಲ್ಕೊಂಬಿಡು ನೀನು ಅಂತ ಹೇಳಿ ಏನು ಮಾಡ್ತಾಳೆ ಗುಬ್ಬಕ್ಕ, ಮಲ್ಕೊಳಕ್ಕೆ ಹೋಗ್ತಾಳೆ. ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲರೂ ಮಲ್ಕೊಂಡಾಗಿರುತ್ತೆ. ಬೆಳಗ್ಗೆ ಎಲ್ಲ ಎದ್ದು ಆದಮೇಲೆ ಗುಬ್ಬಕ್ಕ ಮೇಲ್ಗಡೆ ಹೋಗಿ ನೋಡ್ತಾಳೆ. ನೋಡಿದ ಕೂಡಲೇ ಆ ಒಂದು ಕೋಣೆಯಲ್ಲಿ ಎಲ್ಲ ದವಸ ಧಾನ್ಯಗಳೇ ಇರಲಿಲ್ಲ. ಎಲ್ಲ ಕಾಗಕ್ಕ ತಿಂದಾಕ್ಬಿಟ್ಟಿರ್ತಾಳೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ಎಷ್ಟೊಂದು ದವಸ ಧಾನ್ಯಗಳೆಲ್ಲ ಹಾಕಿದ್ದೀನಿ ಕೋಣೆಯಲ್ಲಿ, ಎಲ್ಲ ತಿಂದ್ಬಿಟ್ಟಿದ್ದಾಳಲ್ಲ ಇವಳು ಅಂಥೇಳಿ ಬೈಕೊಂಡ್ಬಿಡ್ತಾಳೆ. ಆಮೇಲೆ ಮರುದಿನ ಏನು ಮಾಡ್ತಾಳೆ, ಕಾಗಕ್ಕನ ಕರೆಸಿ ಬೈತಾಳೆ. ಏನು ಕಾಗಕ್ಕ ನೀನು, ನಾನು ಮಲ್ಕೊಳಕ್ಕೆ ಅಂತ ಹೇಳಿ ಕೋಣೆ ಕೊಟ್ಟರೆ ಎಲ್ಲ ದವಸ ಧಾನ್ಯ ತಿಂದಾಕ್ಬಿಟ್ಟಿದೆಯಲ್ಲ ನೀನು, ನಾನು ನಮ್ಮ ಯಜಮಾನ್ರಿಗೆ ಏನಂತ ಹೇಳಬೇಕು ಅಂತಾಳೆ. ಅವಳೇನು ಮಾಡ್ತಾಳೆ, ಕ್ಷಮೆ ಕೇಳ್ತಾಳೆ ಗುಬ್ಬಕ್ಕಂಗೆ. ಅಯ್ಯೋ ನಾನು ಕ್ಷಮಿಸ್ಬಿಡು, ನಂಗೆ ತುಂಬ ಹಸಿವಾಗ್ಬಿಟ್ಟಿತ್ತು ಅಂಥೇಳಿ. ಇಬ್ಬರು ಒಳ್ಳೆ ಸ್ನೇಹಿತರಾಗಿ ಯಾವಾಗಲೂ ಕೂಡ ಜಗಳ ಆಡದೆ ಇಬ್ಬರು ಒಟ್ಟಿಗೆ ಜೊತೆಯಾಗಿರ್ತಾರಂತೆ. ಚೆನ್ನಾಗಿತ್ತಲ್ವ ಕತೆ? ನಾವು ಕೂಡ ಎಲ್ಲ ಸ್ನೇಹಿತರೊಂದಿಗೆ ಒಟ್ಟಿಗೆ ಜೊತೆಯಾಗಿ ಜಗಳ ಮಾಡದೆ ಖುಷಿಯಾಗಿ ಆಟ ಆಡ್ತಾ ಸಮಯ ಕಳಿಬೇಕು, ಆಯಿತಾ? ಓಕೆ, ಧನ್ಯವಾದಗಳು.